ಸ್ಟಾರ್ ಹೋಟೆಲ್ಗಳ ಅಧ್ವಾನ ಬಯಲಾಯಿತು. ಇದೀಗ ಆಹಾರ ಸುರಕ್ಷತಾ ಇಲಾಖೆ ಇಂದಿರಾ ಕ್ಯಾಂಟೀನ್ಗಳ ಮೇಲೂ ದಾಳಿ ಮಾಡಿದೆ. ಕಡಿಮೆ ದರದಲ್ಲಿ ಆಹಾರ ಪೂರೈಸುವ ಕ್ಯಾಂಟೀನ್ಗಳಲ್ಲೂ ಕರ್ಮಕಾಂಡ ಬಯಲಾಗಿದೆ. ಇದರ ನಡುವೆ ಹೋಟೆಲ್ಗಳಿಗೆ ಆಹಾರ ತಯಾರಿಕೆ ವಿಷಯವಾಗಿ ಮಾರ್ಗಸೂಚಿಯನ್ನು ಇಲಾಖೆ ನೀಡಿದೆ. ಸ್ಟಾರ್ ಹೋಟೆಲ್ಗಳ ಬಳಿಕ ಇಂದಿರಾ ಕ್ಯಾಂಟೀನ್ಗಳಿಗೆ ಶಾಕ್. ಗೊಟ್ಟಿಗೆರೆ ಇಂದಿರಾ ಕ್ಯಾಂಟೀನ್ ಗೋಡೌನ್ ಸೀಸ್. ಸ್ಟಾರ್ ಹೋಟೆಲ್ಗಳ ಕಿಚನ್ಗಳ ಕರ್ಮಕಾಂಡ ಹೊರಗೆಳೆದಿದ್ದ ಆಹಾರ ಸುರಕ್ಷತಾ ಇಲಾಖೆ ಈಗ ಇಂದಿರಾ ಕ್ಯಾಂಟೀನ್ ಗೋಡಾನ್ಗಳಿಗೂ ಶಾಕ್ ನೀಡಿದೆ. ಬೆಂಗಳೂರಿನ ಲಿಂಗರಾಜಪುರ ಹಾಗೂ ಗೊಟ್ಟಿಗೆರೆ ಭಾಗದ ಇಂದಿರಾ ಕ್ಯಾಂಟೀನ್ಗಳ ಸೆಂಟ್ರಲೈಸ್ ಗೋಡಾನ್ಗಳ ಕಿಚನ್ಗಳ ಮೇಲೆ ದಿಢೀರ್ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಸಚಿವರ ಸೂಚನೆ ಮೇರೆಗೆ ಬೆಂಗಳೂರಿನ 3 ಕಡೆ ದಿಢೀರ್ ದಾಳಿ ನಡೆಯಿತು. 3 ಕೇಂದ್ರಗಳಲ್ಲೂ ಅಧ್ವಾನಗಳ ದರ್ಶನವಾಯಿತು. ಗೊಟ್ಟಿಗೆರೆ ಇಂದಿರಾ ಕ್ಯಾಂಟೀನ್ನಲ್ಲಂತೂ ಸ್ವಚ್ಛತೆ ಮಾಯವಾಗಿತ್ತು. ಆಹಾರ ಪದಾರ್ಥಗಳ ಮೇಲೆ ಹೆಗ್ಗಣ, ಇಲಿಗಳು ಓಡಾಡ್ತಿದ್ವು. ಹೀಗಾಗಿ ಗೊಟ್ಟಿಗೆರೆ ಗೋಡಾನ್ ಸೀಸ್ ಮಾಡಲಾಗಿದೆ. ಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಬಿಎ ಆಯುಕ್ತರಿಗೆ ಪತ್ರ ಬರೆಯಲು ಆಹಾರ ಇಲಾಖೆ ಮುಂದಾಗಿದೆ. ಒಂದು ಲಿಂಗರಾಜಪುರದಲ್ಲಿದೆ, ಇನ್ನೊಂದು ಗೊಟ್ಟಿಗೆರೆ ಕ್ರಾಸಲ್ಲಿ BBMP ದಕ್ಷಿಣಲ್ಲಿ ಇದೆ. ಸೊ ಇಲ್ಲಿ ಹೋದಾಗ ನಾವು ಗೊಟ್ಟಿಗೆರೆಯಲ್ಲಿ ಭಾಳ ನ್ಯೂನತೆಗಳನ್ನ ಕಂಡಿದ್ದೀವಿ. ಅಂದರೆ ಈ ಏನು ಸಾಮಗ್ರಿಗಳಿಟ್ಟಿರೋದು ಸರಿಯಾಗಿ ಇಲ್ಲ ಮತ್ತು ಹೆಗ್ಣಗಳೆಲ್ಲ ಓಡಾಡ್ತಿದ್ದು ನೋಡಿದ್ವಿ. ಇಮಿಡಿಯೇಟಾಗಿ ನಾವು ಅದನ್ನು ಸೀಲ್ ಮಾಡೋದಕ್ಕೆ ಹೇಳಿದ್ದೀವಿ. ಲಿಂಗರಾಜಪುರ, ಸಿಂಗಸಂದ್ರದ ಇಂದಿರಾ ಕ್ಯಾಂಟೀನ್ಗಳಲ್ಲೂ ತಪಾಸಣೆ ನಡೆಯಿತು. ಲೇಬಲಿಂಗ್ನಲ್ಲಿ ತೋಪ, ಮಿಸ್ ಬ್ರ್ಯಾಂಡಿಂಗ್ ಸೇರಿ ಹಲವು ಆಹಾರ ಸುರಕ್ಷತಾ ಉಲ್ಲಂಘನೆಗಳು ಪತ್ತೆಯಾಗಿವೆ. ಆಹಾರವನ್ನ ಹೆಂಗಂದ್ರಂಗೆ ನಿರ್ವಹಣೆ ಮಾಡುತ್ತಿದ್ದು ಗೊತ್ತಾಗಿದೆ. ಬೇಳೆ, ಅರಿಶಿನ ಪುಡಿ, ಎಣ್ಣೆ, ಉಪ್ಪು, ಸಕ್ಕರೆ ಸೇರಿದಂತೆ ವಿವಿಧ ಆಹಾರ ಪದಾರ್ಥಗಳ ಮಾದರಿಯನ್ನ ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ರವಾನಿಸಿದ್ದಾರೆ. ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಗಳಿಗೆ ಹೊಸ ಮಾರ್ಗಸೂಚಿ. ಆಹಾರ ಸಂಗ್ರಹಣೆ, ಬಳಕೆ, ವಿಲೇವಾರಿ ಕುರಿತು ಮಾರ್ಗಸೂಚಿ. ಇನ್ನು ಕಳೆದ 4 ದಿನದಲ್ಲಿ 59ಕ್ಕೂ ಹೆಚ್ಚು ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಮಾಡಿದ ದಾಳಿಯಲ್ಲಿ ಅಧ್ವಾನಗಳ ದರ್ಶನವಾಗಿತ್ತು. 5 ಸ್ಟಾರ್ ಹೋಟೆಲ್ಗಳಲ್ಲಿ ಹಾಳಾದ ಮಾಂಸ, ತರಕಾರಿ, ಅವಧಿ ಮೀರಿದ ಕೀಟ ಬಿದ್ದಿರುವ ಆಹಾರ ಪದಾರ್ಥಗಳು ಪತ್ತೆಯಾಗಿದ್ವು. ಇದೀಗ ಆಹಾರ ಪದಾರ್ಥ ಸಂಗ್ರಹಣೆ, ಬಳಕೆ, ವಿಲೇವಾರಿ ಕುರಿತು ಆಹಾರ ಸುರಕ್ಷತಾ ಇಲಾಖೆ ಹೊಸ ಮಾರ್ಗಸೂಚಿ ನೀಡಿದೆ. ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಗಳಿಗೆ ಹೊಸ ಮಾರ್ಗಸೂಚಿಯನ್ನ ನೀಡಿದ್ದು, ಇದರಲ್ಲಿ ಮಾಂಸವನ್ನ -4 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಇಡಬೇಕೆಂದು ತಿಳಿಸಲಾಗಿದೆ. ಹಾಗೆ ತಯಾರಿಸಿದ ವೆಜ್ ಆಹಾರವನ್ನ 65 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಡಬೇಕು. ನಾನ್ ವೆಜ್ ಆಹಾರವನ್ನ 70 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಡಬೇಕು. ಫ್ರೋಜನ್ ಆಹಾರ -18 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಇರಿಸಬೇಕು. 28%ಗಿಂತ TPA ಮೀರದ ಅಡುಗೆ ಎಣ್ಣೆಯನ್ನ ಆಹಾರಕ್ಕೆ ಬಳಸಬೇಕು. ಕಚ್ಚಾ ಆಹಾರ, ಅರಬೆಂದ ಆಹಾರ, ಪೂರ್ಣವೆಂದ ಆಹಾರವನ್ನ ಪ್ರತ್ಯೇಕವಾಗಿರಿಸಬೇಕು. ವೆಜ್, ನಾನ್ ವೆಜ್ ಆಹಾರಕ್ಕೆ ಪ್ರತ್ಯೇಕ ಸಂಗ್ರಹಣೆ, ನಿರ್ವಹಣೆ ಕಡ್ಡಾಯ ಆಗಿರಬೇಕು. ಆಹಾರವನ್ನ ಮತ್ತೆ ಬಿಸಿ ಮಾಡುವಾಗ 75 ಡಿಗ್ರಿಗಿಂತ ಹೆಚ್ಚು ತಾಪಮಾನ ಬಳಸಬೇಕು. ಹಾಗೆ FSSAI ಅಂಗೀಕೃತ ಪ್ರಮಾಣ ಪತ್ರವನ್ನ ಹೋಟೆಲ್ನಲ್ಲಿ ಪ್ರದರ್ಶಿಸಬೇಕು ಅಂತ ತಿಳಿಸಲಾಗಿದೆ. ಯಾವುದೇ ಒಂದು ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಆ ಪ್ರಾಡಕ್ಟ್ ತಗೊಂಡಾಗ ಅದ್ರ ಮೇಲೆ ಸರಿಯಾದ ಲೇಬಲಿಂಗ್ ಇರಬೇಕು. ನಾವು ಅಂಟಿಸೋದಲ್ಲ. ಅಲ್ಲಿ ಏನಾಗಿದೆ, ನಾವೇ ಒಂದು ಚೀಟಿಲಿ ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಪ್ಯಾಕ್ ಡೇಟು, ಎಕ್ಸ್ಪೈರ್ ಡೇಟು ಅಂತ ಹಾಕವ್ರೆ. ಆ ಥರ ಇರಬಾರ್ದು. ಇಟ್ ಶುಡ್ ಬಿ ಪ್ರಿಂಟೆಡ್ ಆನ್ ದಟ್. ನಮ್ಮ ಲೇಬಲಿಂಗ್ ಕಂಡೀಷನ್ ಫಸ್ಟ್ ಹೇಳೋದು ಇಟ್ ಶುಡ್ ಬಿ ಪ್ರಿಂಟೆಡ್ ಆನ್ ದಟ್ ಅಂತ. ಆ ಥರ ಪ್ರಿಂಟ್ ಎಲ್ಲೂ ಕಾಣಲಿಲ್ಲ. ಒಂದು ಎರಡನೇದು, ಇವರು ಆಸ್ಟ್ರೇಲಿಯಾ, ಡೆನ್ಮಾರ್ಕಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು, ಅದು 2 ವರ್ಷ ಎಕ್ಸ್ಪೈರಿ ಡೇಟ್ ಇದೆ. ಸ್ಟಾರ್ ಹೋಟೆಲ್ಗಳಿಂದ ಹಿಡಿದು ಬಡವರ ನೆಚ್ಚಿನ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಅವಾಂತರದ ದರ್ಶನವಾಗಿದೆ. ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳದ್ದು ಬರೀ ದಾಳಿಗೆ ಸೀಮಿತವಾಗುತ್ತಾ, ಇಲ್ಲ ವ್ಯವಸ್ಥೆಯನ್ನ ಸರಿಪಡಿಸ್ತಾರಾ ನೋಡಬೇಕು. ವಿನಯ್ ಕಾಶಪ್ಪನವರ್, TV9 ಬೆಂಗಳೂರು.